ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯೂನಿವರ್ಸಲ್ಲಿ ಏನೇನೋ ನಡೀತಿದೆ ಅಲ್ವಾ? ಗ್ರಹಣ ಅಂತೆ, ರೆಟ್ರೋಗ್ರೇಡ್, ಮರ್ಕ್ಯೂರಿ ರೆಟ್ರೋಗ್ರೇಡ್ ಆಗಿದೆ, ಚಂದ್ರಗ್ರಹಣ, ಬ್ಲಡ್ ಮೂನ್, ಹೋಳಿ, ಓ ಮೈ ಗಾಡ್, ತುಂಬ ವಿಚಾರಗಳು ನಡೀತಾ ಇದೆ. ಸೊ ಮಾರ್ಚ್ 3ನೇ ತಾರೀಕು ಹಾಗೆ 4ನೇ ತಾರೀಕು ತುಂಬ 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 ವಿಶೇಷವಾದಂತಹ ಟೈಮ್. ನಿಮ್ಮ ಒಂದು ಎಮೋಷನ್ಸ್ ಕಂಪ್ಲೀಟಾಗಿ ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಆ್ಯಂಡ್ ಐ ವಾಂಟ್ ಟು ಟೆಲ್ ಯು, ಇಲ್ಲಿ ಒಂದು ಚೀಟಿ ಬರೆದು ಇಲ್ಲಿ ಪೈರೇಟ್ ಸ್ಟೋನ್ ಇಟ್ಟಿದ್ದೀನಿ. ಡೆಫಿನೆಟ್ಲಿ ಅದೇನಂತ ಯಾರಾದರೂ ಕಾಮೆಂಟ್ ಮಾಡೇ ಮಾಡ್ತೀರಾ, ಐ ನೋ ದ್ಯಾಟ್. ಆ್ಯಂಡ್ ಎಸ್, ಜಸ್ಟ್ ಈಗ ನಾನು ವೀಡಿಯೋ ಮಾಡೋಕ್ಕೆ ಒಂದು 1 hour ಮುಂಚೆ ಇದು ಸಕ್ಸಸ್ ಆಗಿದೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇದು ಪೈರೇಟ್ ಸ್ಟೋನೇ ಬೇಕು ಅಂತೇನಿಲ್ಲ. ಅಫ್ಕೋರ್ಸ್ ನನಗೆ ಇವರು ಪಾರ್ವತಿ ಅವ್ರು ಕಳಿಸಿದ್ದನ್ನು ನಾನು ಯುಟಿಲೈಸ್ ಮಾಡಿಕೊಂಡಿದ್ದೆ. ಹಣ ಮ್ಯಾನಿಫೆಸ್ಟ್ ಮಾಡಿದ್ದೀನಿ ಬೇಸಿಕಲಿ. ಸೊ ಇಟ್ಸ್ ಮೈ ಓನ್ ಟ್ರೈ. ನನಗೇನೋ ಇಂಟ್ಯೂಷನಲ್ಲಿ ಅನ್ನಿಸ್ತು, ಅದನ್ನು ಟ್ರೈ ಮಾಡಿದೆ. ಸೊ ಅದನ್ನು ನಿಮಗೆ ಅಪ್ಡೇಟ್ ಮಾಡ್ತೀನಿ, ಹೇಗೆ ಮಾಡಿದೆ, ಏನು ಮಾಡಿದೆ ಅಂತ ಹೇಳಿ. ಓಕೆ, ಎಸ್. ಹಾಗೆ ಯಾರು ದಯವಿಟ್ಟು ಮಂಡೇ ಮೋಟಿವೇಶನನ್ನು ಮಿಸ್ ಮಾಡ್ಕೋಬೇಡಿ. ಮಂಡೇ ಮೋಟಿವೇಶನ್ ಅಂತ ಹೇಳಿ ನನ್ನ ಕ್ಲೈಂಟ್ಸ್ ಆಗಲಿ ಅಥವಾ ಸಬ್ಸ್ಕ್ರೈಬರ್ಸ್ ಆಗಲಿ ಅವ್ರಗಳ ಸಕ್ಸಸ್ ಸ್ಟೋರಿನ ನಾನು ಶೇರ್ ಮಾಡ್ತಿದ್ದೀನಿ. ಪ್ಲೀಸ್ ಡೂ ಚೆಕ್ಔಟ್. ಎಸ್, ಬ್ಯಾಕ್ ಟು ದ ಟಾಪಿಕ್. 3ನೇ ತಾರೀಕು, ಮಾರ್ಚ್ 3ನೇ ತಾರೀಕು 2026 ಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣ ಅಂತ ಹೇಳ್ತೀವಿ. ಹಾಗೆ ಏನು ಹೋಳಿ ಹುಣ್ಣಿಮೆ ಅಲ್ವಾ? ಹೋಳಿ ಹುಣ್ಣಿಮೆ ಅದು ಬ್ಲಡ್ ಮೂನ್. ಓಕೆ, ಸೊ ನಿಮ್ಮ ಎಮೋಷನ್ಸ್, ಚಂದ್ರ ಅಂತ ಬಂದಾಗ ಬೇಸಿಕಲಿ ಚಂದ್ರ ಈಸ್ ಮೈಂಡ್. ನಿಮ್ಮ ಒಂದು ಮೈಂಡ್ ಸೆಟ್ ಏನಿರುತ್ತೆ. ಈಗ ನೀವು ಕೆಲವ್ರು ನೋಡ್ಬೋದು, ಕೆಲವರು ತುಂಬ ಸ್ಟ್ರಾಂಗ್ ಪರ್ಸನ್ ಇರ್ತಾರೆ. ಅವ್ರಿಗೆ ಏನಂದರೂ ಏನೂ ಅಷ್ಟು ಬೇಗ ಅವ್ರಿಗೆ ಹರ್ಟ್ ಆಗಲ್ಲ, ಅಥವಾ ತುಂಬ ಸ್ಟ್ರಾಂಗ್ ಇರ್ತಾರೆ ಅವರು. ಯಾಕೆಂದರೆ ಅವ್ರ ಮೈಂಡ್ ಚೆನ್ನಾಗಿರುತ್ತೆ, ಅವ್ರ ಜಾತಕದಲ್ಲಿ ಚಂದ್ರ ತುಂಬ ಚೆನ್ನಾಗಿರ್ತಾನೆ. ಓಕೆ, ಸೊ ಅಂಥವ್ರು ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ಈ ವೀಕ್ ಮೈಂಡೆಡ್ ಇರ್ತಾರಲ್ಲ, ಅವ್ರಿಗೆ ಜಾತಕದಲ್ಲಿ ಚಂದ್ರ ವೀಕ್ ಇರ್ತಾನೆ. ಓಕೆ, ಸೊ ಹಾಗೆ ಅಂತ ಬಂದಾಗ ಈಗ ನಮಗೆ ಚಂದ್ರಗ್ರಹಣ ಪ್ಲಸ್ ಫುಲ್ ಮೂನ್ ಅಂದರೆ ಏನು ಬ್ಲಡ್ ಮೂನ್ ಇರೋದ್ರಿಂದ ಎಮೋಷನ್ಸ್ ಅಂತೂ ಕಿತ್ಕೊಂಡು ಬರುತ್ತೆ ಅಂತ ಹೇಳಬಹುದು. ಎಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಆಗುತ್ತೆ ಅಂತ ಹೇಳಿದ್ರೆ ಮೈಂಡ್ ಕಂಟ್ರೋಲಿಗೆ ತೊಗೊಳಕ್ಕೆ ಆಗಲ್ಲ ನಿಮಗೆ. ಇನ್ನು ಆ ಟೈಮಲ್ಲಿ ನೀವು ಭಾಳ ಪೇಷನ್ಸಿಂದ, ಸಮಾಧಾನದಿಂದ ಇರಬೇಕಾಗತ್ತೆ. ಓಕೆ, ಗ್ರಹಗಳು ಹೇಳ್ತೀನಿ. ಶುಭ ಗ್ರಹ ಯಾವುದು, ರಾಶಿಗಳು, ಶುಭ ರಾಶಿಗಳು ಯಾವುದು, ಯಾವ ರಾಶಿಗಳಿಗೆ ಎಫೆಕ್ಟ್ ಕೊಡುತ್ತೆ ಅಂತ ನಾನು ಹೇಳ್ತೀನಿ. ಬಟ್ ಬೇಸಿಕಲಿ ನಾನು ಒಂದು ಸಜೆಸ್ಟ್ ಮಾಡೋದು, ಎಲ್ಲರೂ ಈ ಒಂದು ಗ್ರಹಣನ ಸ್ವಲ್ಪ ಸೀರಿಯಸ್ ಆಗಿ ತೊಗೊಳ್ಳಿ. ಇದು ಮತ್ತೆ ನಮಗೆ 3 ವರ್ಷ ಆದಮೇಲೆ ಬರುತ್ತೆ. ಓಕೆನಾ? ಸೊ ಅಲ್ಲಿ ತನಕ ನಾವು ನಮ್ಮನ್ನು ನಾವು ಸ್ಟ್ರಾಂಗ್ ಆಗಿ ಇಟ್ಕೋಬೇಕು. ಓಕೆ, ಈ ಒಂದು ಎಫೆಕ್ಟಿಂದ ನಿಮಗೆ ಹೇಗೆ ಅನಿಸುತ್ತೆ ಅಂತ ಹೇಳಿದ್ರೆ, ನಿಮ್ಮ ಪಾಸ್ಟ್ ಪ್ಯಾಟ್ರನ್ಸ್ ಅಂದರೆ ನಿಮ್ಮ ಜೀವನದಲ್ಲಿ ಏನೇನೆಲ್ಲ ವಿಚಾರಗಳು ನಡೀತಿತ್ತು, ನೋವು ಕೊಡುವಂತಹ ವಿಚಾರಗಳು ನಡೀತಿತ್ತು, ಅದು ಮತ್ತೆ ರಿಪೀಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಓಕೆನಾ? ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮಗೆ ಇಲ್ಲ ಇದ್ದಕ್ಕಿದ್ದಂಗೆ ಗಟ್ ಫೀಲಿಂಗ್ ಬರ್ಬೋದು. ಎಸ್, ನಾನು ಇದನ್ನು ಮಾಡಲೇಬೇಕು, ನಾನು ಮಾಡೇ ಮಾಡ್ತೀನಿ ಅನ್ನೋ ಥರ ಗಟ್ ಫೀಲಿಂಗು ಬರ್ಬೋದು. ಯು ಕ್ಯಾನ್ ಟ್ರಸ್ಟ್ ಯುವರ್ ಗಟ್ ಫೀಲಿಂಗ್. ಓಕೆನಾ? ನಿಮ್ಮ ಗಟ್ ಫೀಲಿಂಗ್, ನಿಮ್ಗೆ ಏನು ಮನಸ್ಸಿಗೆ ಏನು ಅನಿಸುತ್ತೆ ಅದನ್ನು ನೀವು ಟ್ರಸ್ಟ್ ಮಾಡ್ಬೋದು ಈ ಟೈಮಲ್ಲಿ. ಆ್ಯಂಡ್ ಕೆಲವು ರಿಲೇಷನ್ಶಿಪ್ಪಲ್ಲಿ ಬ್ರೇಕ್ ಆಗುವಂತಹ ಚಾನ್ಸಸ್ ಇದೆ. ಸೊ ಬಿ ವೆರಿ ಕೇರ್ಫುಲ್. ನನ್ನನ್ನು ಕೇಳೋದಾದರೆ ಯಾರ ಜೊತೆಗೂ ಮಾತಾಡದೇ ಇರೋದೇ ಬೆಟರ್. ಸ್ವಲ್ಪ ಮೌನ ವ್ರತದಿಂದ ಇರೋದು ಇನ್ನೂ ಒಳ್ಳೆಯದಂತ ಹೇಳ್ತೀನಿ. ಬಿಕಾಸ್ ಇನ್ನೊಂದು ನಿಮಗೆಲ್ಲ ಗೊತ್ತಿರೋ ಥರ ಮರ್ಕ್ಯೂರಿ ರೆಟ್ರೋಗ್ರೇಡ್ ಅಂತ ಹೇಳ್ತೀವಿ. ಅಂದರೆ ಏನಾಗಿದೆ, ಈಗ ನಿಧಾನಗತಿಯಲ್ಲಿ ಚಲಿಸ್ತಾ ಇರೋದ್ರಿಂದ ಗ್ರಹ, ಮರ್ಕ್ಯೂರಿ ಪ್ಲ್ಯಾನೆಟ್ ಏನಿದೆಯಲ್ಲ, ಅಂದರೆ ಬುಧ ಗ್ರಹ. ಓಕೆನಾ? ಬುಧ ಗ್ರಹ ಅಂದರೆ ಬುದ್ಧಿ, ನಮ್ಮ ಮೈಂಡ್ ಸೆಟ್ಟು. ನಮ್ಮ ಮೈಂಡೇ ಏನೂ ವರ್ಕ್ ಆಗಲಿಲ್ಲ ಅಂದರೆ, ಅಥವಾ ನಮಗೆ ಬುದ್ಧಿನೇ ತಲೆನೇ ಓಡಲಿಲ್ಲ ಅಂದರೆ ಹೇಗೆ ಅಲ್ವಾ? ಸೊ ಅದು ಕೂಡ ರೆಟ್ರೋಗ್ರೇಡ್ ಅಂದರೆ ತುಂಬ ಸ್ಲೋ ಡೌನ್ ಆಗುತ್ತೆ ನಿಮ್ಮೆಲ್ಲ ಕೆಲಸಗಳು, ಅಥವಾ ನೀವು ತಲೆ ಉಪಯೋಗಿಸೋದೇ ಸ್ಲೋ ಆಗಿ ಹೋಗುತ್ತೆ. ನಿಮ್ಮ ಸುತ್ತಮುತ್ತ ಏನು ನಡೀತಿದೆ ಅನ್ನೋದೇ ನಿಮಗೆ ಗೊತ್ತಾಗೋದಿಲ್ಲ. ಹೇಗೆ ಒಂದು ಸಿಚುವೇಶನನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಸೊ ಈಗ ಈ ಬ್ಲಡ್ ಮೂನು ಪ್ಲಸ್ ಮರ್ಕ್ಯೂರಿ ರೆಟ್ರೋಗ್ರೇಡು ಇದು ಎಲ್ಲದೂ ಸೇರ್ಕೊಂಡು ಹೇಗಾಗುತ್ತೆ ಅಂದರೆ, ನಾನು ಹೇಳ್ದಂಗೆ ನಿಮ್ಮ ಪಾಸ್ಟ್ ಪ್ಯಾಟ್ರನ್ಸ್ಗಳು ರಿಪೀಟ್ ಆಗೋದಾಗಿರ್ಬೋದು, ಅಥವಾ ನಿಮ್ಮ ಗಟ್ ಫೀಲಿಂಗ್ ಅನಿಸ್ಬೋದು, ಏನೋ ಒಂದು ಮಾಡಬೇಕು ಎಸ್ ಅಂತ ಒಂದು ಫೀಲು ಅಥವಾ ಥಾಟು ಬರಬಹುದು. ಅವ್ರು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬ್ರೇಕ್ ಆಗಬಹುದು. ಆ್ಯಂಡ್ ಹೆಲ್ತ್ ಇಶ್ಯೂಸ್ ಕೂಡ ತುಂಬಾ ಕಾಡುವಂತಹ ಚಾನ್ಸಸ್ ಇದೆ. ಓಕೆನಾ?
ಇದರಲ್ಲಿ ಶುಭ ಫಲಗಳು ಅಂತ ಬಂದಾಗ, ಶುಭ ಫಲ ಯಾವ ರಾಶಿಗೆ ಅಂತ ಬಂದಾಗ ಮಿಥುನ ರಾಶಿಗೆ ತುಂಬ ಚೆನ್ನಾಗಿದೆ. ಈ ಒಂದು ಏನು ಚಂದ್ರಗ್ರಹಣ ಟೈಮಲ್ಲಿ ಮಿಥುನ ರಾಶಿಗೆ ಚೆನ್ನಾಗಿದೆ, ತುಲಾ ರಾಶಿಗೆ ಚೆನ್ನಾಗಿದೆ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿಗೆ ಚೆನ್ನಾಗಿದೆ. ಇನ್ನು ವೃಷಭ, ಸಿಂಹ, ಕನ್ಯಾ ಮತ್ತು ಮಕರ ರಾಶಿ ಇವರಿಗೆ ಸ್ವಲ್ಪ ಅಶುಭ ಫಲಗಳು ಸಿಗುತ್ತೆ. ಆ್ಯಂಡ್ ಇನ್ನು ಮಿಕ್ಕಿದ ರಾಶಿಗಳೆಲ್ಲ ಒಂದು ಮಾಡ್ರೇಟಾಗಿ ನಡೆಯುತ್ತೆ. ಅಂದರೆ ಅಶುಭ ಆಗುತ್ತೆ ಅಂದರೆ ಏನೋ ಆಗಿಬಿಡುತ್ತೆ ಅಂತ ಏನೋ ಯೋಚನೆ ಮಾಡಿಬಿಡಿ. ನಾನು ಕೊಡುವಂಥ ಸಿಂಪಲ್ ರೆಮಿಡೀಸ್ನ ಮಾಡ್ಕೊಳ್ಳಿ. ಓಕೆ, ಸೊ ಈ ಶುಭ ಫಲಗಳು ಅಶುಭ ಫಲಗಳು ನಿಮ್ಮ ಮೈಂಡ್ ಮೇಲೇ ಇರೋದು. ನೀವು ಇದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಲೈಫನ್ನು ನೀವು ಕಂಟ್ರೋಲಿಗೆ ತೊಗೋಬೇಕಾಗುತ್ತೆ. ಹೇಗೆ? ರೆಮಿಡೀಸ್ ಮಾಡಿಕೊಂಡು, ದೇವ್ರ ಧ್ಯಾನ ಮಾಡಿಕೊಂಡು, ಮೆಡಿಟೇಷನ್ ಮಾಡಿಕೊಂಡು, ನಾನು ಹೇಳ್ದಂಗೆ ಸೈಲೆಂಟಾಗಿ ಇದ್ಕೊಂಡು ಕೆಲಸನ ಮಾಡ್ಕೋಬೇಕು. ನಿಮ್ಮ ಕೆಲಸ ನೀವು ಮಾಡ್ಕೋಬೇಕು. ನಿಮ್ಮ ರಿಲೇಷನ್ಶಿಪ್ಪನ್ನು ನೀವೇ ಸರಿ ಮಾಡ್ಕೋಬೇಕು. ಏನೇ ಒಂದು ಜಗಳ ತುಂಬ ಹೈ ಪೀಕಿಗೆ ಹೋಗಿ ಜಗಳ ಆಗಿ ಬ್ರೇಕಪ್ ಆಗೋ ಚಾನ್ಸಸ್ಗಳಿದೆ. ಓಕೆನಾ? ಸೊ ಅಂಥ ಟೈಮಲ್ಲಿ ಯು ಬೆಟರ್ ಕೀಪ್ ಕ್ವೈಟ್. ಸುಮ್ಮನೆ ಇದ್ದು ಬಿಡಿ, ಏನು ಮಾತಾಡೋಕೆ ಹೋಗ್ಬಿಡಿ. ಏನಾದರೂ ಮಾಡ್ಕೊಳ್ಳಿ ನಿಮ್ಮ ಆಪೋಸಿಟ್ ಪರ್ಸನ್ ಅಥವಾ ನಿಮ್ಮ ಪರ್ಸನ್ ಅಥವಾ ನಿಮ್ಮ ಮನೆಯಲ್ಲೇ ಆಗಿರ್ಬೋದು. ಓಕೆ, ರಿಲೇಷನ್ಶಿಪ್ ಬಂದಾಗ ಬರೀ ಲವರ್, ಎಕ್ಸ್, ಹಸ್ಬೆಂಡ್, ವೈಫ್ ಅಲ್ಲ, ಅಪ್ಪ ಅಮ್ಮ ಯಾರ ಜೊತೆಗಾದರೂ ಆಗಿರ್ಬೋದು. ನಿಮ್ಮ ಒಂದು ರಿಲೇಷನ್ಶಿಪ್ಪನ್ನು ತುಂಬ ಹುಷಾರಾಗಿ ಇಟ್ಕೊಳ್ಳಿ. ಓಕೆನಾ? ಇನ್ನು 3ನೇ ತಾರೀಕು ಸ್ವಲ್ಪ ಟೈಮಿಂಗ್ಸಲ್ಲಿ ಹೆಚ್ಚು ಕಮ್ಮಿ ಹೇಳ್ತಾ ಇದ್ದಾರೆ. ಕೆಲವರು 3:13 ಗ್ರಹಣ ಸ್ಟಾರ್ಟ್ ಅಂತಾರೆ, ಕೆಲವರು 3:20 ಅಂತ ಹೇಳ್ತಿದ್ದಾರೆ. ಸೊ ಬೇಸಿಕಲಿ ನಾವೊಂದು ರ್ಯಾಂಡಮ್ ಆಗಿ ಕನ್ಸಿಡರ್ ಮಾಡೋಣ. 3 ಗಂಟೆಯಿಂದ 6:46 ಅಂತ ಅಂದ್ಕೊಳ್ಳೋಣ. ಓಕೆ, 3 ಗಂಟೆಯಿಂದ 6:46 ಪೀರಿಯಡ್ ಆಫ್ ಟೈಮ್ ಏನಿದೆಯಲ್ಲ, ಆ ಟೈಮಲ್ಲಿ ಮಾತ್ರ ಹೆವಿ ಮೆಡಿಟೇಷನ್ ಮಾಡ್ಕೊಳ್ಳಿ, ಇಲ್ಲ ಸೈಲೆಂಟಾಗಿರಿ, ಅಥವಾ ನಿಮ್ಮ ಮೈಂಡ್ ಕಡೆ ಫೋಕಸ್ ಮಾಡಿ. ನನ್ನನ್ನು ಕೇಳೋದಾದರೆ ನೀವು ಒಂದು ಪೆನ್ನು ಪೇಪರನ್ನು ತೊಗೊಳ್ಳಿ. ನಿಮ್ಮ ಲೈಫಲ್ಲಿ ಏನೇನೆಲ್ಲ ಡ್ರೀಮ್ಸ್ ಇದೆ ಅಂದರೆ ಮ್ಯಾನಿಫೆಸ್ಟ್ ಮಾಡಿಬಿಡಿ ದಯವಿಟ್ಟು. ಲೂನಾ ಎಕ್ಲಿಪ್ಸ್ ಟೈಮಲ್ಲಿ ದಯವಿಟ್ಟು ಯಾರೂ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ದು ಏನೇನೆಲ್ಲ ಡ್ರೀಮ್ಸ್ ಇದೆ, ಅದಕ್ಕೆ ನೀವು ಏನು ಮಾಡ್ತಿದ್ದೀರಾ ಅನ್ನೋದನ್ನು ಕೂತ್ಕೊಂಡು ಯೋಚನೆ ಮಾಡಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಪ್ರಾಪರ್ಟಿ ತೊಗೋಬೇಕು ಅಂತ ಯೋಚನೆ ಮಾಡಿದ್ದೆ, ನನ್ನದೊಂದು ಡ್ರೀಮ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ನಾನು ಈ ಗ್ರಹಣದ ಟೈಮಲ್ಲಿ ಏನು ಮಾಡ್ತೀನಿ, ಕೂತ್ಕೊಂಡು ನಾನು ಪ್ರಾಪರ್ಟಿ ತೊಗೋಬೇಕು. ಓಕೆ, ಪ್ರಾಪರ್ಟಿ ತೊಗೊಳಕ್ಕೆ ನಾನು ಅಷ್ಟು ದುಡಿತಿದ್ದೀನಾ, ಅಥವಾ ನನ್ನ ಹತ್ರ ಏನಾದರೂ ಬ್ಯಾಕಪ್ಪಲ್ಲಿ ದುಡ್ಡಿದೆಯಾ, ಅಥವಾ ಹೇಗೆ ದುಡಿಬೇಕು, ಇದನ್ನು ನೀವು ಯೋಚನೆ ಮಾಡಬೇಕು. ಓಕೆನಾ? ನಿಮ್ಮ ಎಮೋಷನ್ಸ್ಗೆ ನೀವೇ ಕ್ವೆಶ್ಚನ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಎಮೋಷನ್ಸ್ ನಿಮ್ಮನ್ನೇ ವೀಕ್ ಮಾಡುತ್ತೆ. ಓಕೆ, ಸೊ ವೀಕ್ ಮಾಡೋಕ್ಕೆ ಬಂದಂತಹ ಎಮೋಷನ್ಗೆ ನೀವು ಕ್ವೆಶ್ಚನ್ ಹಾಕಬೇಕು. ಹೌದಾ, ನಾನು ವೀಕ್ ಮಾಡೋಕ್ಕೆ ಬಂದಿದ್ಯಾ ನೀನು? ಓಕೆ, ಲೆಟ್ ಮಿ ಚೆಕ್. ಏನಿದೆ, ಏನು ಮಾಡಬೇಕು, ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ನಾನು 100/100 ತೆಗಿಬೇಕು. ಹೌದಾ, ಹಾಗಾದರೆ ಆ ಸಬ್ಜೆಕ್ಟಲ್ಲಿ ಎಲ್ಲ ಓದಿದ್ದೀನ, ಎಲ್ಲ ಪೇಜಸ್ಸು ಓದಿದ್ದೀನ, ಈ ಎಲ್ಲ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿದ್ದೀನ, ನನಗೆ ಗೌರ್ಮೆಂಟ್ ಜಾಬ್ ಸಿಗಬೇಕು. ಹೌದಾ, ಅದಕ್ಕೆ ಎಕ್ಸಾಮ್ ಎಲ್ಲ ಪ್ರಿಪೇರ್ ಆಗಿದ್ದೀನ, ಇನ್ನು ಏನೇನು ಓದ್ಕೊಂಡ್ರೆ ಹೆಂಗೆ ಪ್ರಿಪೇರ್ ಆಗಬೇಕು. ಸ್ಟಾರ್ಟ್ ಕ್ವೆಶ್ಚನಿಂಗ್ ಯುವರ್ ಸೆಲ್ಫ್. ಓಕೆನಾ? ನಿಮ್ಮ ಒಂದು ಡ್ರೀಮ್ಸನ್ನು ಟ್ರ್ಯಾಕ್ ಮಾಡ್ಕೊಳ್ಳಿ. ಒಂದು 3 ಗಂಟೆಯಿಂದ 6:45 ಟೈಮಲ್ಲಿ ನಿಮ್ಮ ಥಾಟ್ಸ್ಗಳನ್ನು ಅಥವಾ ನಿಮ್ಮ ಡ್ರೀಮ್ಸ್ಗಳನ್ನು ಕ್ವೆಶ್ಚನ್ ಮಾಡ್ಕೊಳ್ಳಿ. ಅದಕ್ಕೆ ನೀವು ಹೇಗೆ ಪ್ರಿಪೇರ್ ಮಾಡ್ಕೋತಿದ್ದೀರಾ ನಿಮ್ಮನ್ನು ನೀವು ಅಂತ ಕ್ವೆಶ್ಚನ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಅದು ಎಷ್ಟು ಮಾಡ್ಬೋದು, ಮ್ಯಾಕ್ಸಿಮಮ್ ಒಂದು ಹಾಫ್ ಆನ್ ಅವರಲ್ಲಿ ನಿಮ್ಮ ಡ್ರೀಮ್ಸ್ ಎಲ್ಲ ಟ್ರ್ಯಾಕ್ ಮಾಡಿ ನಿಮ್ಮನ್ನು ನೀವು ಕ್ವೆಶ್ಚನ್ ಮಾಡ್ಕೊಂಡ್ರೆ ಒಂದು ಹಾಫ್ ಆನ್ ಅವರು ಬೇಕಾಗಲ್ಲ. ಅದಾದಮೇಲೆ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿ ಕೂಡ ಯೋಚನೆ ಮಾಡ್ಬೋದು, ಇಲ್ಲ ಯೋಚನೆ ಮಾಡಿ ಆದಮೇಲೂ ಕೂಡ ಮೆಡಿಟೇಷನ್ ಮಾಡ್ಬೋದು. ಇಟ್ಸ್ ಅಪ್ ಟು ಯು. ಒಂದು ಟೈಮ್ ಹೇಳ್ತೀನಿ, 6:26ರಿಂದ 6:46. ಓಕೆ, ಈ ಒಂದು ಟೈಮ್ ಏನಿದೆಯಲ್ಲ, 6:26ರಿಂದ 6:46 ಟೈಮ್ ಏನಿದೆಯಲ್ಲ, ಅಲ್ಲಿ ಒಂದು ಮಂತ್ರನ ಪಠನ ಮಾಡಿ. ಅದು ತುಂಬ ಪೀಕ್ ಆದಂತಹ ಟೈಮು, ಒಳ್ಳೆ ಟೈಮು, ಇನ್ನೇನು ಗ್ರಹಣ ಬಿಡುವಂತಹ ಟೈಮ್. ಓಕೆನಾ? ಸಾಧ್ಯ ಆದರೆ ಸ್ನಾನ ಮಾಡಿಕೊಂಡು ಈ ಮಂತ್ರನ ಹೇಳ್ಕೊಳ್ಳಿ. ಮಂತ್ರ ಏನಪ್ಪ ಅಂತ ಹೇಳಿದ್ರೆ, ಓಂ ಸೋಮಾಯ ನಮಃ, ಚಂದ್ರನ ಮಂತ್ರ. ಓಕೆ, ಚಂದ್ರನ ಬೀಜ ಮಂತ್ರ. ಅದನ್ನು ಹೇಳೋದ್ರಿಂದ ನಿಮ್ಮ ಮೈಂಡ್ ಕಾಮ್ ಆಗುತ್ತೆ. ನಿಮ್ಮ ಎಮೋಷನ್ಸು ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾ ಇರುತ್ತಲ್ಲ, ಒಂದು ಸಮತೋಲನವಾದಂತಹ ಒಂದು ಫ್ರೀಕ್ವೆನ್ಸಿಯಲ್ಲಿ ಓಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಿಮ್ಮ ಮೈಂಡಿಗೆ ಒಳ್ಳೆ ಥಾಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಓಂ ಸೋಮಾಯ ನಮಃ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮಂತ್ರನ ಟೈಪ್ ಮಾಡಿ ಹಾಕಿರ್ತೀನಿ, ನೀವು ಚೆಕ್ಔಟ್ ಮಾಡ್ಕೋಬಹುದು. ಓಕೆ, ನಾನು ಕ್ರಿಸ್ಟಲ್ ಬಂದುಬಿಟ್ಟು ಅಮೆಥೆಸ್ಟನ್ನು ಯೂಸ್ ಮಾಡಿ ಮೆಡಿಟೇಷನ್ ಮಾಡೋದು ಅಥವಾ ಮಂತ್ರಗಳನ್ನು ಹೇಳ್ಕೊಳ್ಳೋ ಟೈಮಲ್ಲಿ ಅಮೆಥೆಸ್ಟ್ ಯೂಸ್ ಮಾಡ್ತೀನಿ, ಅಮೆಥೆಸ್ಟ್ ಮಾಲ ಯೂಸ್ ಮಾಡ್ತೀನಿ, ಅಥವಾ ಕರುಂಗಲಿ ಮಾಲನೂ ಹಾಕಿರ್ತೀನಿ. ನಿಮಗೆ ಬೇಕು ಅಂದರೆ ನೀವು ಪಾರ್ವತಿ ಅವ್ರ ಹತ್ರ ಬೈ ಮಾಡ್ಬೋದು. ಅವ್ರ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ. ಅವರೇ ನನಗೆ ಕಳಿಸ್ಕೊಟ್ಟಿದ್ದು. ತುಂಬ ಸಕ್ಕತ್ತಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ವರ್ಕ್ ಕೂಡ ಆಗುತ್ತದು. ಓಕೆ, ಆ ಒಂದು ಮಂತ್ರನ 108 ಬಾರಿ ಹೇಳ್ಕೋಬೇಕು. ಇನ್ ಕೇಸ್ ನೀವೇನಾದರೂ ಪೀರಿಯಡ್ಸಲ್ಲಿದ್ದರೆ
ಮಂತ್ರನ ಸ್ಕಿಪ್ ಮಾಡ್ಬೋದು, ಬೇರೆ ಎಲ್ಲ ಟೆಕ್ನಿಕ್ಸ್ಗಳನ್ನು ಮಾಡ್ಕೋಬೋದು. 108 ಬಾರಿ ಹೇಳ್ಕೊಳ್ಳಿ. ಇಲ್ಲ ನಿಮಗೆ ಜಾಸ್ತಿ ಆಗುತ್ತೆ, 1008 ಸಲ ಹೇಳೋಕ್ಕಾಗುತ್ತೆ ಅಂತ ಹೇಳಿದ್ರೆ 1008 ಸಲ ಹೇಳ್ಬೋದು, 500 ಸಲ ಹೇಳ್ಬೋದು, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಸಲ ಹೇಳ್ಬೋದು. ಬಟ್ ಆ ಒಂದು ಟೈಮಲ್ಲಿ ಹೇಳಬೇಕಷ್ಟೆ. 6:26 ಸಂಜೆಯಿಂದ 6:46 ಇದೆಲ್ಲ 3ನೇ ತಾರೀಕು ನೀವು ಮಾಡಬೇಕಾಗಿರೋದು ಗ್ರಹಣದ ಟೈಮಲ್ಲಿ. ಆ್ಯಂಡ್ ಅವತ್ತಿನ ಸಂಜೆ ಓಲಿ ದಹನ್ ಅಂತ ಮಾಡ್ತಾರಲ್ವ, ಅಂದರೆ ಕಾಮಣ್ಣನ ಸುಟ್ಬಿಟ್ಟು ಬೆಂಕಿ ಎಲ್ಲ ಹಾಕಿ ಮಾಡಿರ್ತಾರಲ್ವ, ಅಲ್ಲಿಗೆ ನಿಮಗೆ ಹೋಗೋಕ್ಕಾಗುತ್ತೆ, ನಿಮಗೆ ನಿಯರ್ ಬೈ ಇದೆ, ಅಲ್ಲಿ ಹೋಗಬಹುದು ಅಂತ ಅಂದರೆ ಒಂದು ಪೆನ್ನು ಪೇಪರ್ ತೊಗೊಳ್ಳಿ. ನಿಮ್ಮ ಲೈಫಲ್ಲಿ ನಿಮಗೆಲ್ಲ ಏನೇನೆಲ್ಲ ಕಷ್ಟ ಇದೆ ಅದನ್ನೆಲ್ಲ ಒಂದು ಬ್ಲ್ಯಾಕ್ ಕಲರ್ ಪೆನ್ನಲ್ಲಿ ಬರ್ಕೊಳ್ಳಿ. ಅಂದರೆ ನನಗೆ ಲೈಫಲ್ಲಿ ಪ್ರೀತಿನೇ ಸಿಗ್ತಾ ಇಲ್ಲ, ನನಗೆ ಯಾರೂ ಪ್ರೀತಿ ಮಾಡಲ್ಲ, ನಾನು ಯಾರೂ ಚೆನ್ನಾಗಿ ನೋಡ್ಕೋತಿಲ್ಲ, ಆ್ಯಂಡ್ ನಮ್ಮ ಅಪ್ಪ ಅಮ್ಮ ನನಗೆ ಮರ್ಯಾದೆನೇ ಕೊಡೋದಿಲ್ಲ, ನನ್ನ ಕೈಯಲ್ಲಿ ಹಣಕಾಸೇ ನಿಲ್ಲೋಲ್ಲ. ಸೊ ನಿಮ್ದು ಏನೇನೆಲ್ಲ ಪ್ರಾಬ್ಲಮ್ಸ್ ಇದೆ ಎಷ್ಟಾದರೂ ಬರಿಬೋದು. ಒಂದು ಬ್ಲ್ಯಾಕ್ ಕಲರ್ ಪೆನ್ನನ್ನು ತೊಗೊಳ್ಳಿ, ಬರೀರಿ. ವೈಟ್ ಶೀಟ್, ರೂಲ್ಡ್ ಅನ್ರೂಲ್ಡ್ ಡಸಂಟ್ ಮ್ಯಾಟರ್. ಓಕೆ, ಜಸ್ಟ್ ಎಮೋಷನ್ಸನ್ನೆಲ್ಲ ಬರೀರಿ. ಬರೆದ್ಬಿಟ್ಟು ನಿಮ್ಮ ಮನೆ ಹತ್ರ ಎಲ್ಲಾದರೂ ನಿಯರ್ ಬೈ ಹೋಲಿ ದಹನ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಅಲ್ಲೋಗಿ ಅದನ್ನು ಆ ಬೆಂಕಿಗೆ ಹಾಕ್ಬಿಡಿ ನಿಮ್ಮ ಪೇಪರ್ನ. ಇಲ್ಲ ನಮ್ಮ ಮನೆ ಹತ್ರ ಇಲ್ಲ ಅಥವಾ ನನಗೆ ಹೋಗೋಕ್ಕಾಗಲ್ಲ ಅನ್ನೋ ಅಂಥವ್ರು ನಿಮ್ಮ ಮನೆಯಲ್ಲೇ ಜಸ್ಟ್ ಒಂದು ಲೈಟರೋ ಇಲ್ಲ ಕ್ಯಾಂಡಲ್ಲೋ ಹಚ್ಚಿಟ್ಕೊಂಡು ನೀವು ಬರ್ನ್ ಮಾಡಿ ಆ ಒಂದು ಆ್ಯಶಸ್ನ ದಯವಿಟ್ಟು ಯೂನಿವರ್ಸಿಗೆ ಬ್ಲೋ ಮಾಡಬೇಡಿ. ಬಂದು ನಿಮ್ಮನೆ ಬಾತ್ರೂಮಲ್ಲಿ ಅಥವಾ ಸಿಂಕಲ್ಲಿ ಹಾಕಿ ನೀರನ್ನು ಹಾಕ್ಬಿಡಿ ಅಲ್ಲಿಗೆ. ಓಕೆ, ಇದು ನೀವು ಅವತ್ತಿನ ದಿನ ಮಾಡುವಂತಹ ಟೆಕ್ನಿಕ್, 3ನೇ ತಾರೀಕು ಮಾಡುವಂತಹ ಟೆಕ್ನಿಕ್. ಕಂಪ್ಲೀಟ್ ಎಮೋಷನ್ಸನ್ನು ರಿಮೂವ್ ಮಾಡುವಂತಹ ದಿನ 3ನೇ ತಾರೀಕು ಆಗಿರುತ್ತೆ. ಓಕೆ, ಸೊ ಸಾಧ್ಯ ಆದರೆ 3ನೇ ತಾರೀಕು ರಾತ್ರಿ ಗ್ರಹಣ ಎಲ್ಲ ಬಿಟ್ಟ ಮೇಲೂ ಕೂಡ ಮಾಡ್ಬೋದು, ಇಲ್ಲ ಸಂಜೆ ರಾತ್ರಿ ಈ ಒಂದು ನೆಗೆಟಿವ್ ಟೆಕ್ನಿಕ್ ಹೇಳಿದ್ನಲ್ಲ ನಾನು, ಬ್ಲ್ಯಾಕ್ ಪೆನ್ನಲ್ಲಿ ಬರೆದು ಇದನ್ನು ಮಾಡೋದು, ಆ ಟೆಕ್ನಿಕ್ ಆದಮೇಲೂ ಕೂಡ ಚಿಕ್ಕದಾಗಿ ಒಂದು ಬಕೆಟಿಗೆ ಒಂದು ಚಿಟಿಕೆ ಅಷ್ಟು ಉಪ್ಪನ್ನು ಹಾಕಿ ಸ್ನಾನ ಮಾಡಿ ಫ್ರೆಶ್ಶಾಗಿ ಮಲ್ಕೊಂಡ್ಬಿಟ್ರೆ 4ನೇ ತಾರೀಕು ಒಳ್ಳೆ ಮ್ಯಾನಿಫೆಸ್ಟೇಷನ್ ಡೇ ಆಗಿರುತ್ತೆ ನಮಗೆ. ಬಿಕಾಸ್ ಹೋಳಿ ದಿನ. ಓಕೆ, ಹೋಳಿ ದಿನವೂ ಒಳ್ಳೆ ಟೆಕ್ನಿಕ್ಗಳನ್ನು ಮಾಡೋ ಅಂತ ಹೇಳ್ತೀನಿ ನಾನು. ಇದು 3ನೇ ತಾರೀಕಿಗೆ ಆಯಿತು. ಇನ್ನು 4ನೇ ತಾರೀಕು ಬ್ಯೂಟಿಫುಲ್ ಆದಂತಹ ಟೆಕ್ನಿಕ್ ತಂದಿದ್ದೀನಿ. ಇದು ನನ್ನ ಫೇವ್ರೇಟ್. ಲಾಸ್ಟ್ ಇಯರ್ ನಾನು ಟ್ರೈ ಮಾಡಿ ನನಗೆ ಸಕ್ಸಸ್ ಕಂಡಿರೋದಕ್ಕೆ ನಾನು ಈ ವರ್ಷ ನಿಮ್ಗೆ ಹೇಳ್ತಾ ಇದ್ದೀನಿ. ಏನಂತ ಹೇಳಿದ್ರೆ ನಿಮಗಿಲ್ಲಿ ಡಿಫ್ರೆಂಟ್ ಕಲರ್ಸ್ ಬೇಕಾಗುತ್ತೆ. ಡಿಫ್ರೆಂಟ್ ಕಲರ್ಸ್ ಅಂದರೆ ಒಂದು 4 ಕಲರನ್ನು ನಾನು ಹೇಳ್ತೀನಿ ನಿಮ್ಗೆ ಯಾವ್ಯಾವ ಕಲರ್ ಅಂತ ಹೇಳಿ. ಓಕೆ, ಒಂದು ಬೌಲಲ್ಲಿ ನೀರು ಬೇಕು. ಆ್ಯಕ್ಚುಲಿ ನಾನಿಲ್ಲಿ ಇನ್ನೂ ಹೋಳಿ ಕಲರ್ ತೊಗೊಂಡಿಲ್ಲ, ಸೊ ಹಾಗಾಗಿ ನಾನು ನನ್ನದು ರಂಗೋಲಿ ಪೌಡರ್ ಏನಿತ್ತಲ್ವ ಅದನ್ನೇ ತೋರಿಸ್ತಿದ್ದೀನಿ. ದಯವಿಟ್ಟು ನೀವು ಹೋಳಿ ಏನಿರುತ್ತಲ್ಲ, ಹೋಳಿಗೆ ಹಾಕೋ ಬಣ್ಣ ಏನಿರುತ್ತಲ್ಲ ಅದನ್ನು ತೊಗೊಳ್ಳಿ. ಇದು ರಂಗೋಲಿ ಮಿಕ್ಸ್ಡ್, ಪ್ಲೀಸ್ ಮೇಕ್ ಎ ನೋಟ್. ಈ ಥರ ಅಲ್ಲ, ಪ್ಯೂರ್ ಕಲರ್ ಬೇಕು ನಿಮಗೆ. ಇಲ್ಲಿ ನಾನು 4 ಕಲರ್ಗಳನ್ನು ಮೆನ್ಷನ್ ಮಾಡ್ತೀನಿ. ಒಂದು ಪಿಂಕ್ ಕಲರ್, ದಿಸ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಪಿಂಕ್, ಅದು ಸ್ವಲ್ಪ ರಂಗೋಲಿ ಹಿಟ್ಟು ಜೊತೆ ಮಿಕ್ಸ್ ಆಗಿ ಅದು ಆ ಕಲರ್ ಬಂದಿದೆ. ಈ ಪಿಂಕ್ ಕಲರ್ ನಿಮ್ಮ ಲವ್ ರಿಲೇಷನ್ಶಿಪ್ ಅಥವಾ ಮ್ಯಾರೇಜ್ ರಿಲೇಟೆಡ್ಗೆ ಕನ್ಸಿಡರ್ ಮಾಡಬೇಕು. ಆ್ಯಂಡ್ ಗ್ರೀನ್ ಕಲರ್ ಏನಿದೆಯಲ್ಲ, ಈ ಡಾರ್ಕ್ ಗ್ರೀನ್ ಆಗಿರ್ಬೋದು ಅಥವಾ ಲೈಟ್ ಗ್ರೀನ್ ಆಗಿರ್ಬೋದು, ಅದು ನಿಮ್ಮ ಹಣಕಾಸು ಅಥವಾ ಜಾಬ್, ಬಿಸ್ನೆಸ್, ನಿಮ್ಗೇನು ಇದೆ ನಿಮ್ಮ ಲೈಫಲ್ಲಿ ಅದಕ್ಕೆ ಕನ್ಸಿಡರ್ ಮಾಡಿ. ಇನ್ನು ಬ್ಲೂ ಯಾವುದಾದ್ರೂ ಬ್ಲೂ ಕನ್ಸಿಡರ್ ಮಾಡ್ಬೋದು, ಇದು ಅಥವಾ ಈ ಲೈಟ್ ಬ್ಲೂ, ಎನಿ ಕಲರ್ ಇನ್ ಬ್ಲೂನ ನೀವು ಸ್ಪಿರಿಚುಯಾಲಿಟಿ ಕನ್ಸಿಡರ್ ಮಾಡ್ಕೋಬಹುದು. ಓಕೆ, ಸ್ಪಿರಿಚುವಲಿ ನೀವು ಇನ್ನೂ ಹೀಲ್ ಆಗಬೇಕಾ, ಪಾಸಿಟಿವ್ ಪರ್ಸನ್ ಆಗಬೇಕಾ, ಅಥವಾ ನೀವು ಏನಾದರೂ ಟ್ಯಾರೋ ಕಲಿಬೇಕಾ, ಪೆಂಡುಲಮ್ ಕಲಿಬೇಕಾ, ನಿಮ್ಗೇನು ಆಸೆ ಇದೆ ಈ ಸ್ಪಿರಿಚುವಲ್ ಫೀಲ್ಡಲ್ಲಿ ನೀವು ಏನಾದರೂ ಸಾಧಿಸಬೇಕು ಅಂತ ಇದ್ದರೆ ದೆನ್ ಕನ್ಸಿಡರ್ ಬ್ಲೂ ಕಲರ್. ಇನ್ನೂ ಒಂದು ಕಲರ್ ಯೆಲ್ಲೋ ಕಲರ್ ಇಲ್ಲಿಲ್ಲ. ಯೆಲ್ಲೋ ಕಲರನ್ನು ನೀವು ಎಕ್ಸಾಮ್ಸ್ ಬರೆಯೋದಕ್ಕಾಗಿರ್ಬೋದು ಅಥವಾ ಯಾರಾದರೂ ಜಾಬ್ ಇಂಟರ್ವ್ಯೂ ಕೊಡ್ತೀರಾ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಯೆಲ್ಲೋ ಕಲರನ್ನು ಕನ್ಸಿಡರ್ ಮಾಡ್ಬೋದು. ಈವನ್ ಗೌರ್ಮೆಂಟ್ ಎಕ್ಸಾಮ್ಗೆ ಯಾರು ಪ್ರಿಪೇರ್ ಆಗ್ತಿದ್ದೀರಾ, ಅವರು ಇಂಟರ್ವ್ಯೂ ಕೊಡಬೇಕು ಅಥವಾ ಎಕ್ಸಾಮ್ ಬರೀಬೇಕು ಅಂತ ಹೇಳೋವಂಥವ್ರು ಯೆಲ್ಲೋ ಕಲರನ್ನು ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ಸ್ಟೂಡೆಂಟ್ಸ್ ಸ್ಪೆಷಲಿ ಪ್ಲೀಸ್ ಡೂ ಇಟ್ ವಿತ್ ಯೆಲ್ಲೋ ಕಲರ್. ಏನು ಮಾಡಬೇಕು ಅಂತ ಹೇಳೋದಾದರೆ ಈ ಥರ ಒಂದು ಚಿಕ್ಕ ಚೀಟಿನ ತೊಗೊಳ್ಳಿ. ಇದು ರೂಲ್ಡ್ ಅನ್ರೂಲ್ಡ್ ಡಸಂಟ್ ಮ್ಯಾಟರ್. ಓಕೆ, ಸೊ ಇದನ್ನು ಯಾರು ಬೇಕಿದ್ರೂ ಮಾಡ್ಬೋದು. ಮನೆಯಲ್ಲಿ ಸೂತ್ಕ ಇದೆ ಅಥವಾ ಪೀರಿಯಡ್ಸ್ ಆಗಿದೆ ಅದೆಲ್ಲ ತಲೆ ಕೆಡ್ಸ್ಕೊಂಬೇಡಿ. ಜಸ್ಟ್ ನಿಮ್ಮ ಒಂದು ಚೀಟಿನ ತೊಗೊಂಡು ಅದರಲ್ಲಿ ನೀವು ಕಲರನ್ನು ತೊಗೋಬೇಕು. ಆ್ಯಂಡ್ ಪ್ಲೀಸ್ ನೋಟ್, ನಾನು 4 ಕಲರ್ ಹೇಳಿದ್ದೀನಿ, ಬಟ್ ನಿಮ್ಮ ಲೈಫಲ್ಲಿ ಮುಂದಿನ ಹೋಳಿ ಅಷ್ಟೊತ್ತಿಗೆ ಯಾವ 3 ವಿಚಾರಗಳು
ಸರಿ ಹೋಗಬೇಕು, ಏನು ಸ್ಪಿರಿಚುಯಾಲಿಟಿ ಸರಿ ಹೋಗಬೇಕು, ರಿಲೇಷನ್ಶಿಪ್ ಸರಿ ಹೋಗಬೇಕು, ಹಣಕಾಸಿನ ವಿಚಾರ ಸರಿ ಹೋಗಬೇಕು ಅಷ್ಟೇನಾ, ಅಥವಾ ಬೇರೆ ಇನ್ನು ನಿಮಗೆ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಹಳದಿ ಬಣ್ಣದಲ್ಲಿ ನೀವು ಹೆಲ್ತ್ ಬಗ್ಗೆನೂ ಸೇರಿಸ್ಕೊಬೋದು. ಹೆಲ್ತ್ ವಿಚಾರಕ್ಕೆ ಯಾರಾದರೂ ಮ್ಯಾನಿಫೆಸ್ಟ್ ಮಾಡಬೇಕಂದ್ರೆ ಹಳದಿ ಕಲರನ್ನೇ ಚೂಸ್ ಮಾಡ್ಬೋದು. ಓಕೆ, ಯಾವುದಾದ್ರೂ 3 ವಿಚಾರ ತೊಗೋಬೇಕಷ್ಟೆ, ಒಂದು ರಿಲೇಷನ್ಶಿಪ್, ಹಣ ಮತ್ತು ಹೆಲ್ತ್. ಈ ರೀತಿ ನಿಮ್ಗೇನು ಬೇಕು ಲೈಫಲ್ಲಿ ಮುಂದಿನ ಹೋಳಿ ಅಷ್ಟೊತ್ತಿಗೆ ಅದನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಸೊ ಈಗೇನು ಮಾಡ್ತೀರಾ, ನಾನು ಫಸ್ಟ್ ಒಂದು ರಿಲೇಷನ್ಶಿಪ್ಪಿನ ವಿಚಾರ ಅಂತ ತೊಗೊಂಡಾಗ ಈ ರೀತಿ ಪೇಪರನ್ನು ತೊಗೊಳ್ಳಿ. ಜಸ್ಟ್ ಇದನ್ನ ಈ ರೀತಿ ಹೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಹೋಲ್ಡ್ ಮಾಡಿಕೊಂಡ್ರೆ ಸಾಕು. ಹೋಲ್ಡ್ ಮಾಡಿಕೊಂಡು ನಿಮ್ಗೇನು ಪ್ರಾಬ್ಲಮ್ ಇದೆ, ಲೈಕ್ ರೀಕನ್ಸಿಲೇಷನ್ ಆಗಬೇಕಾ, ಮದುವೆ ಆಗಬೇಕಾ, ನಿಮ್ದು ಏನು ರಿಲೇಷನ್ಶಿಪ್ ಪ್ರಾಬ್ಲಮ್ ಇದೆ ಅದನ್ನು ಹೇಳ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನನಗೆ ತುಂಬ ಸಹಾಯ ಮಾಡ್ತಾ ಇದ್ದೀರಾ ನೀವು, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಾನು ನನ್ನ ಪರ್ಸನ್ ತುಂಬ ಚೆನ್ನಾಗಿದ್ದೀವಿ, ಆಲ್ರೆಡಿ ಆಗೋಗಿರೋ ಥರ ಹೇಳಬೇಕು ನೀವು. ಓಕೆ, ನಾನು ನನ್ನ ಪರ್ಸನ್ ತುಂಬ ಚೆನ್ನಾಗಿದ್ದೀವಿ, ತುಂಬ ಖುಷಿಯಾಗಿದ್ದೀವಿ, ಈಗ ಮದುವೆ ಆಗೋದಕ್ಕೂ ಕೂಡ ಒಪ್ಕೊಂಡಿದ್ದಾರೆ ಅವರು. ನಿಮ್ಗೆ ಏನೇನೆಲ್ಲ ಆಸೆ ಇದೆ ಅದನ್ನೆಲ್ಲ ಹೇಳಿ, ರಿಲೇಷನ್ಶಿಪ್ ರಿಲೇಟೆಡ್ ಹೇಳಿ. ನೆಕ್ಸ್ಟು ಇದನ್ನು ಈ ನೀರಿಗೆ ಹಾಕಬೇಕು. ಓಕೆ, ಈ ರೀತಿ. ನೆಕ್ಸ್ಟ್ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಇನ್ನೊಂದು ವಿಚಾರ, ಜಾಬಿನ ವಿಚಾರಕ್ಕೆ ಒಂದು ಕಲರ್ ತೊಗೊಳ್ಳಿ. ಅದರಲ್ಲೂ ಅಷ್ಟೇ ನೀವು ಪ್ರೇಯರ್ನ ಮಾಡಿ, ನನಗೆ ಒಳ್ಳೆ ಜಾಬ್ ಸಿಕ್ಕಿದೆ, ಥ್ಯಾಂಕ್ ಯು ಸೋ ಮಚ್, 1 ಲಕ್ಷ ಪ್ಯಾಕೇಜ್ ಕೊಟ್ಟಿದ್ದಾರೆ, ಟೀಮ್ ಎಲ್ಲ ತುಂಬ ಚೆನ್ನಾಗಿದೆ ಅಂತೆಲ್ಲ. ನಿಮ್ದು ಏನಿದೆ, ಬಿಸ್ನೆಸ್ ಮಾಡ್ತಿದ್ರಾ, ನಂದು ಈ ಬಿಸ್ನೆಸ್ ತುಂಬ ಚೆನ್ನಾಗಾಗಿದೆ, ಒಳ್ಳೆ ಪ್ರಾಫಿಟಲ್ಲಿ ಇದೆ, ತುಂಬ ಚೆನ್ನಾಗಿ ನಡೀತಿದೆ, ನಿಮ್ದು ಏನು ಆಸೆ ಇದೆ ಅದನ್ನು ಹೇಳ್ಕೊಳ್ಳಿ, ನೀರಿಗೆ ಹಾಕಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಸ್ಪಿರಿಚುಯಾಲಿಟಿ ನನಗೆ ತುಂಬ ಚೆನ್ನಾಗಿ ಕೈ ಹಿಡ್ದಿದೆ, ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆಲ್ಲನೂ ನನಗೆ ಸಕ್ಸಸ್ ಆಗ್ತಿದೆ, ಆಸೆ ಏನಿದೆ ಅದನ್ನ ಹೇಳಿಕೊಂಡು ಅದನ್ನು ನೀವು ನೀರಿಗೆ ಹಾಕಬೇಕು. ಓಕೆ, ಸೊ ಈ ರೀತಿ ಹಾಕಾದ್ಮೇಲೆ ಈ ನೀರನ್ನು ನೀವೇನು ಮಾಡ್ತೀರಾ, ಹೋಳಿ ದಿನ ಇದನ್ನು ನೀವು ಸೂರ್ಯನ ಕೆಳಗಿಡ್ತೀರಾ. ಓಕೆ, ಈ ಒಂದು ರಿಚುವಲನ್ನು ನೀವು ಲೈಕ್ ಮಾರ್ನಿಂಗ್ 6:45 ಹಾಗೆ ಸನ್ರೈಸ್ ಆಗುತ್ತೆ ಅಂತ ಅಂದ್ಕೊಳ್ಳಿ. 4ನೇ ತಾರೀಕು ಒಂದು 6:45 ಒಟ್ಟು ಸನ್ರೈಸ್ ಟೈಮಿಂಗ್ಸ್ ನೋಡ್ಕೊಳ್ಳಿ. ಸಾರಿ, ನಾನು ಇಲ್ಲಿ ನೋಡಿಲ್ಲ. ಸನ್ರೈಸ್ ಟೈಮಿಂಗ್ಸ್ ನೋಡ್ಕೊಳ್ಳಿ. ಒಂದು 6:45 ಹಂಗೆ ಸನ್ರೈಸ್ ಆಗುತ್ತೆ ಅಂತ ಅಂದರೆ ಸೂರ್ಯ ಉದಯ ಆಗಿದ ಮೇಲೆ 11:30. ಓಕೆ, 11:30 ತನಕ, 6:30 ಅಂದ್ಕೊಳ್ಳಿ. 6:30 11:30 ಟೈಮಲ್ಲಿ ಕಂಪ್ಲೀಟ್ 6:30 11:30 ತನಕನೂ ಇದನ್ನು ಸನ್ಲೈಟ್ ಕೆಳಗೆ ಇಡ್ಬೋದು. ಇಲ್ಲ ಜಸ್ಟ್ ನಮ್ಗೆ ಅಷ್ಟೋ ತನಕ ಇಡೋಕ್ಕಾಗಲ್ಲ, ಒಂದು ಹಾಫ್ ಆನ್ ಅವರ್ ಇಲ್ಲ 15 ಮಿನಿಟ್ಸ್ ಇರ್ತೀವಿ ಅಂದರೆ ಓಕೆ, 6:45 7 ಗಂಟೆ ತನಕನೂ ಇಡ್ಬೋದು. ಇಟ್ಸ್ ಅಪ್ ಟು ಯು. ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಆದರೂ ಇದು ಸನ್ಲೈಟ್ ಕೆಳಗೆ ಇರಲಿ. ಓಕೆ, ಸೊ ವಿತಿನ್ 11:30 ನೀವು ಈ ವಾಟರನ್ನು ತೆಗೆದುಕೊಂಡ್ಮೇಲೆ ಜಸ್ಟ್ ಫಸ್ಟು ಕೈಯಲ್ಲಿ ನೀರನ್ನು ಹಿಡ್ಕೊಂಡು ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ನಿಮ್ಮದು ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡ್ ಎರಡನ್ನೂ ಇದರಲ್ಲಿ ವಾಶ್ ಮಾಡಬೇಕಾಗುತ್ತೆ. ಓಕೆ, ಈ ರೀತಿ ವಾಶ್ ಮಾಡಿಕೊಂಡು ಈ ಕಲರ್ಸನ್ನು ನೀವು ಅಟ್ರ್ಯಾಕ್ಟ್ ಮಾಡ್ಕೋಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನನ್ನ ಲೈಫಲ್ಲಿ ನಾನು ಎಲ್ಲದನ್ನು ಅಟ್ರ್ಯಾಕ್ಟ್ ಮಾಡ್ತಾಯಿದ್ದೀನಿ, ರಿಲೇಷನ್ಶಿಪ್, ಮನಿ, ಹೆಲ್ತ್, ನೀವೇನು 3 ವಿಚಾರಕ್ಕೆ ಹೇಳಿದ್ರೆ ಅದು. ಓಕೆ, ರಿಲೇಷನ್ಶಿಪ್, ಮನಿ, ಹೆಲ್ತ್ ಎಲ್ಲದನ್ನು ನಾನು ಅಟ್ರ್ಯಾಕ್ಟ್ ಮಾಡ್ತಾಯಿದ್ದೀನಿ, ಥ್ಯಾಂಕ್ ಯು ಅಂತ ಹೇಳಿ ನೆಕ್ಸ್ಟು ನಿಮ್ಮ 2 ಕೈನೂ ವಾಶ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ 2 ಕೈನೂ ಇದರಲ್ಲಿ ಡಿಪ್ ಮಾಡಿ ವಾಶ್ ಮಾಡಿಕೊಂಡು ನೆಕ್ಸ್ಟು ಈ ನೀರನ್ನು ನೀವೇನು ಮಾಡ್ತೀರಿ, ನಿಮ್ಮ ಮನೆ ಸಿಂಕಲ್ಲಿ ಅಥವಾ ಗಿಡಕ್ಕೋ ಇಲ್ಲ ಮರಕ್ಕೋ ಇಲ್ಲ ಎಲ್ಲೋ ನೆಲದ ಮೇಲೋ ಚೆಲ್ಬಿಡಿ. ಓಕೆ, ಬೆಟರ್ ಅಂದರೆ ಭೂಮಿ ಮೇಲೆ ಚೆಲ್ಲೋದು ಬೆಟರು. ಇಲ್ಲ ಯಾರಾದರೂ ನೋಡ್ತಾರೆ, ತುಂಬ ಪ್ರೈವಸಿ ಇಶ್ಯೂ ಇದೆ ಅಂತ ಹೇಳಿದ್ರೆ ನೀವು ನಿಮ್ಮ ಮನೆ ಬಾತ್ರೂಮಲ್ಲಿ ಕೂಡ ಹಾಕ್ಬೋದು. ದಟ್ ಡಸಂಟ್ ಮ್ಯಾಟರ್. ಓಕೆ, ಆಮೇಲೆ ನಿಮ್ಮ ಹ್ಯಾಂಡನ್ನು ನೀಟಾಗಿ ಸೋಪ್ ಹಚ್ಕೊಂಡು ವಾಶ್ ಮಾಡ್ಕೊಳ್ಳಿ. ಬಿಕಾಸ್ ದಿಸ್ ಇಸ್ ಜಸ್ಟ್ ಅ ರಿಚುವಲ್. ನಂಬಿಕೆ ಇಟ್ಟು ಮಾಡೋದು ನಮ್ಮ ಕರ್ತವ್ಯ ಅಷ್ಟೇ. ಹಾಗಂತ ಇದರಲ್ಲಿರೋ ಕೆಮಿಕಲ್ಸನ್ನು ನಮ್ಮ ಹೊಟ್ಟೆಗೆ ತೊಗೊಳ್ಳೋದು ತಪ್ಪು. ಸೊ ಹಾಗಾಗಿ ಈ ರಿಚುವಲ್ ಮಾಡಿದ ತಕ್ಷಣ ಹೋಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಲೆಟ್ ಗೋ ಮಾಡಿಬಿಡಿ. ಡೂ ಟ್ರೈ ದಿಸ್ ಪ್ಲೀಸ್. ತುಂಬ ಬ್ಯೂಟಿಫುಲ್ಲಾಗಿ ವರ್ಕ್ ಆಗುತ್ತೆ. ಯಾರಿಗೆಲ್ಲ ಮುಂದಿನ ವರ್ಷದೊಳಗೆ ಏನು ಬೇಕಿದೆ 3 ವಿಚಾರ ಅದನ್ನು ಟ್ರೈ ಮಾಡಿ. ಇಟ್ಸ್ ಮೈ ಓನ್ ರಿಸರ್ಚ್. ನಾನೇ ಓನಾಗಿ ಮಾಡಿಕೊಂಡು ಟ್ರೈ ಮಾಡಿದಂಥದ್ದು ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಪ್ಲೀಸ್ ನೀವು ಟ್ರೈ ಮಾಡಿ, ನನಗೆ ಕಾಮೆಂಟ್ಸಲ್ಲಿ ಹೇಳಿ. ಓಕೆ, ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ಸಲ್ಲಿ ಕೇಳಿ. ಓಕೆ, ತುಂಬಾ ಎಕ್ಸ್ಪ್ಲೇನ್ ಆಗಿದೆ, ಇದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಆದರೆ ಟೈಮ್ ತೊಗೊಂಡು ವಿಡಿಯೋ ನೋಡಿ ಫೈನಲ್ ಮಾಡ್ಕೊಳ್ಳಿ. ಓಕೆ, ಏನೆಲ್ಲ ಬೇಕಂತ ನೋಟ್ ಡೌನ್ ಮಾಡಿಟ್ಕೊಂಬಿಡಿ, ನಿಮಗೇ ಹೆಲ್ಪ್ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಮೋಷ್ನಲಿ ನೀವೆಲ್ಲ ಬ್ಯಾಲೆನ್ಸ್ ಆಗಲಿ. ನನಗೆ ಕಾಮೆಂಟಲ್ಲಿ
ಏನು ಐ ಲವ್ ಮೈ ಮೈಂಡ್ ಅಂತ ಹಾಕಿ, ನನ್ನ ಮೈಂಡ್ ಅಂದರೆ ನನಗೆ ತುಂಬ ಇಷ್ಟ ಅಂತ ಹಾಕಿ. ಸೊ ದಟ್ ನಿಮ್ಮ ಎಮೋಷ್ನಲ್ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ, ನಿಮ್ಮ ಎಮೋಷನ್ಸ್ ಎಲ್ಲದು ಒಂದು ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್.